Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು ಎಕನಾಮಿ ಒಂದು ಸಬ್ಜೆಕ್ಟ್ ಅದ್ದು UPSC ಒಳಗ ವೇಟೇಜ್ ಎಷ್ಟು ಇರ್ತದ, ಯಾವ ತರ ಓದ್ಬೇಕು, ಯಾವೆಲ್ಲ ಟಾಪಿಕ್ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ ಅಂಡ್ ಏನೆಲ್ಲ ರಿಸೋರ್ಸಸ್ ನ ಫಾಲೋ ಮಾಡಬೇಕು. ಸೊ ಎಂಟೈರ್ ಒಂದು ಎಕನಾಮಿದು ಸ್ಟ್ರಾಟಜಿ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗ್ತದ ನಿಮಗ ಯಾರೆಲ್ಲ ಪ್ರಿಲಿಮ್ಸ್ ಪರೀಕ್ಷೆ ಬರೀಲಿಕತ್ತೀರಿ. ಆಲ್ರೆಡಿ ಎನ್ವೈರನ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೇನಿ ಅಂಡ್ ಮುಂದೆ ಬರ್ತಾ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋನು. 30 ರಿಂದ 35 ಅಂಕಗಳು ಫಿಕ್ಸ್ ಎಕನಾಮಿಯಿಂದ ಬರ್ತಾವ. ಹೋದ ವರ್ಷ ನಾನು ನೋಡಿದ್ರ 15 ಕ್ವಶನ್ಸ್ ಗಳು ಬಂದವ ಎಕನಾಮಿ ಮೇಲೆ. 15 ಕ್ವಶನ್ ಇನ್ ದ ಸೆನ್ಸ್ 30 ಅಂಕಗಳು. ಸೊ ಅದ್ರೊಳಗೆ ಈಸಿ ಕ್ವಶನ್ ಇದ್ದು 5, ಮಾಡರೇಟ್ ಇದ್ದು 8, ಟಫ್ ಇದ್ದು 2. ಇನ್ ಕೇಸ್ ನೀವೇನಾರ ಒಂದು ಈಸಿ ಮತ್ತು ಮಾಡರೇಟ್ ಕ್ವಶನ್ ಗಳನ್ನ ಟ್ಯಾಕಲ್ ಮಾಡಿದ್ರು 13 ರಿಂದ 13 ಕ್ವಶನ್ಸ್ ಕರೆಕ್ಟ್ ಆಗ್ತಾವ್ ನಿಮ್ಮವ. ಸೊ ಎಕನಾಮಿನ ಯಾವ ತರ ಓದ್ಬೇಕು, ಯಾವ ತರ ಅಪ್ರೋಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋನು. ಇನ್ನೂವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಎಕನಾಮಿ 17 ರಿಂದ ಒಂದೊಂದ್ಸಲ ಇನ್ಕ್ರೀಸನು ಆಗ್ಬೋದು. 15 ಅಂತೂ ಫಿಕ್ಸ್ ಕ್ವಶನ್ಸ್ ಬರ್ತಾವ. ಕೆಲವು ಸಲ 17 ಆಗ್ಬೋದು, 20 ಕೂಡ ಕ್ವಶನ್ ವರ್ಗು ಇನ್ಕ್ರೀಸ್ ಆಗ್ತೈತಿ. ಹಿಂಗಾಗಿ ಯಾವುದೇ ಒಂದು ಕೋರ್ ಸಬ್ಜೆಕ್ಟ್ ಅದಾವ ಇವು UPSC ಒಳಗ. ಪಾಲಿಟಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಎನ್ವೈರನ್ಮೆಂಟು, ಹಿಸ್ಟ್ರಿ, ಈ ಒಂದಷ್ಟೇನು ಕೋರ್ ಸಬ್ಜೆಕ್ಟ್ ಅದಾವಲ್ಲ, ಇದನ್ನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ, ಜಾಸ್ತಿ ಫೋಕಸ್ ಕೊಡ್ರಿ. ವಾಪಸ್ ನೋಡೋದಾತಂದ್ರ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಸಿವ್ ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್. ಸೊ 15 ಕ್ವಶನ್ ಅಂದ್ರೂ 30 ಅಂಕಗಳಂತೂ ಬಂದೇ ಬರ್ತಾವ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವು, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಗಳು ರಿಪೀಟ್ ಆಗ್ಯಾವು ಅಂಡ್ ಕ್ವಶನ್ಸ್ ಗಳು ಇಂಪಾರ್ಟೆಂಟ್ ಸೆಕ್ಟರ್ಸ್ ಯಾವ್ಯಾವ ಅದಾವು ಅಂತ ನೋಡೋದಾದ್ರ ಫಿನಾನ್ಷಿಯಲ್ ಮಾರ್ಕೆಟ್ ಇಂಪಾರ್ಟೆಂಟ್ ಅದ. ಫಿನಾನ್ಷಿಯಲ್ ಮಾರ್ಕೆಟ್, ಬ್ಯಾಂಕಿಂಗ್, ಮನಿ ಮಾನಿಟರಿ ಪಾಲಿಸಿ ಅಂಡ್ ಪೇಮೆಂಟ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಎಕನಾಮಿ. ಸೊ ಇವನ್ನೆಲ್ಲ ಟಾಪಿಕ್ಸ್ ನ ನೋಟ್ ಡೌನ್ ಮಾಡ್ಕೊಳ್ರಿ ಅಂಡ್ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ನ ಹಾಕ್ರಿ. ಜೊತೆಗೆ ಇನ್ಫ್ಲೇಷನ್, ಎಂಪ್ಲಾಯ್ಮೆಂಟ್ ಸೆಕ್ಟರ್ಸ್ ಆಫ್ ದಿ ಎಕನಾಮಿ, ಮೈಕ್ರೋ ಎಕನಾಮಿಕ್ಸ್, ಫಿಸ್ಕಲ್ ಪಾಲಿಸಿ, ಸ್ಕೀಮ್ಸ್, ಬಜೆಟ್, ಎಕನಾಮಿಕ್ ಸರ್ವೆ. ಸೊ ಇಷ್ಟೆಲ್ಲ ನೀವು ಟಾಪಿಕ್ಸ್ ಮೇಲೆ ಜಾಸ್ತಿ ಒಂದು ಸ್ಟ್ರೆಸ್ ನ ಹಾಕ್ರಿ. ಎಲ್ಲೋ ಒಂದ್ ಕಡೆ ನೀವು ಎಕನಾಮಿ ರಿಲೇಟೆಡ್ ಒಂದು ಮಂತ್ಲಿ ಕಂಪೈಲೇಷನ್ ನ ಸ್ಕಿಪ್ ಮಾಡಿದ್ರು ಕೂಡ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಡೈರೆಕ್ಟ್ ಕ್ವಶನ್ಸ್ ಗಳು ಬರ್ತಾವೆ ಇಲ್ಲಿ, ಟ್ವಿಸ್ಟ್ ಏನು ಜಾಸ್ತಿ ಇರಂಗಿಲ್ಲ. ಡೈರೆಕ್ಟ್ ಕ್ವಶನ್ ಗಳು ಬರೋದ್ರಿಂದ ನೀವು ಒಂದೆರಡು ಸಮರಿನ, ಬಜೆಟ್ ಸಮರಿ ಮತ್ತೆ ಎಕನಾಮಿಕ್ ಸರ್ವೆದ್ ಏನಾರ ಒಂದು ಸಮರಿನ ನೋಡ್ಕೊಂಡಿದ್ರಿ ಅಂತಂದ್ರ ಆರಾಮಾಗಿ ಕ್ವಶನ್ಸ್ ಗಳನ್ನ ಟ್ಯಾಕಲ್ ಮಾಡ್ತೀರಿ. ಪ್ರಿಲಿಮ್ಸ್ ಗೆ ಅಷ್ಟಲ್ಲ, ಮೇನ್ಸ್ ಒಳಗೂ ಕೂಡ ನಿಮಗ್ ಬಹಳ ಹೆಲ್ಪ್ ಆಗ್ತದ. ಆನ್ಸರ್ ರೈಟಿಂಗ್ ಒಳಗ್ ಬರೀ ಎಕನಾಮಿ ಒಂದ್ ಸಬ್ಜೆಕ್ಟ್ ಅಷ್ಟ ಅಲ್ಲ, ಎಸ್ಸೆ ಒಳಗಾಗಿರ್ಬೋದು, GS ಪೇಪರ್ ಒಳಗ ಆನ್ಸರ್ ಬರೆಯುವಾಗ ಕೂಡ ನೀವು ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಒಂದಷ್ಟು ಡೇಟಾಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ ಬರ್ದಾಗ ಆನ್ಸರ್ ವೇಟೇಜ್ ಹೆಚ್ಚಾಗ್ತದ. ಸೊ ಪೂರ್ತಿ ಒಂದು ಎಕನಾಮಿಕ್ ಸರ್ವೆ ಎಷ್ಟಂದ್ರೆ 500+ ಏನೋ ಪೇಜಸ್ ಅದ. ಸೊ ಅದು ಇವಾಗ ನಿಮಗ್ ಪಾಸಿಬಲ್ ಆಗದೆ ಇರ್ಬೋದು, ಪರೀಕ್ಷೆ ನಿಯರ್ ಇರೋದ್ರಿಂದ. ಬೇರೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಓದೋ ಸಮಸ್ಯೆ ಐತಿ ಅನ್ನೋರು ಸಮರಿ ಸಿಗ್ತದ ನಿಮಗ. ಆನ್ಲೈನ್ ಕ್ಲಾಸಸ್ಗಳು, ಯೂಟ್ಯೂಬ್ ಒಳಗ್ ಕ್ಲಾಸಸ್ಗಳು, ಫ್ರೀ ಕ್ಲಾಸಸ್ಗಳು ಅದಾವ. PDF ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಡ್ರಿ. ತಿಳಿದೇ ಇದ್ದಾಗ ಕ್ಲಾಸ್ ಗಳನ್ನ ನೋಡ್ರಿ, ಅದ್ರದೊಂದು ಬೆನಿಫಿಟ್ ನ ತಗೊಳ್ರಿ, ಬಟ್ ಸ್ಕಿಪ್ ಮಾಡ್ಬೇಡ್ರಿ. ಇನ್ನು ರಿಸೋರ್ಸಸ್ ಯಾವ್ದೆಲ್ಲಾನು ಫಾಲೋ ಮಾಡ್ಬೇಕು ಅಂದ್ರೆ NCERTs ಪ್ಲಸ್ ಮಂತ್ಲಿ ಕಂಪೈಲೇಷನ್, ಕರೆಂಟ್ ಅಫೇರ್ಸ್ ಏನಿರ್ತೈತಲ್ಲ ಅದು, ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ಜೊತೆಗೆ ಒಂದ್ ಯಾವ್ದಾರ ರೆಫರೆನ್ಸ್ ಪುಸ್ತಕ, ಸಂಜೀವ್ ವರ್ಮಾ ಆಗಿರ್ಬೋದು, ರಮೇಶ್ ಸಿಂಗ್ ಆಗಿರ್ಬೋದು, ಅಥವಾ ಕನ್ನಡ ಒಳಗ ಪ್ರಿಪೇರ್ ಆಗೋರು ನೀವು ಗರಣಿ ಕೃಷ್ಣಮೂರ್ತಿ ಸರ್ ಅವರ ಪುಸ್ತಕನ ಓದ್ಬಹುದು. ಇಲ್ಲ ಪುಸ್ತಕಗಳನ್ನ ಸ್ಕಿಪ್ ಮಾಡ್ರಿ. ಮೃಣಾಲ್ ಸರ್ದು ಒಂದಷ್ಟು ನೋಟ್ಸ್ ಗಳು ಬರ್ತಾವ, ಬಹಳ ಬೆಸ್ಟ್ ಒಂದು ನೋಟ್ಸ್ ಅದಾವಿವ. ಸೊ ಪುಸ್ತಕನ ಸ್ಕಿಪ್ ಮಾಡೋರು ನೀವು ಒಂದು ಸರ್ದ ಒಂದು ನೋಟ್ಸ್ ಗಳು PDF ಅರ ತಗೊಳ್ರಿ, ಅಥವಾ ಕ್ಲಾಸಸ್ ಅರ ಜಾಯಿನ್ ಆಗ್ರಿ. ಆನ್ಲೈನ್ ಒಳಗೂ ನಿಮಗ್ PDF ಗಳು ಸಿಗ್ತಿರ್ತಾವ. ಆ ಒಂದು ನೋಟ್ಸ್ ನ ನೀವು ಮಸ್ತ್ ನಮ್ಗೆ ಪ್ರಿಪರೇಷನ್ ಮಾಡ್ಕೊಂಡ್ರು ಇನಫ್ ಐತಿ. NCERTs ಬಗ್ಗೆ ಬಹಳ ಜನ ಕೇಳ್ತಿರ್ತೀರಿ, 7th ಇಂದ ಓದ್ಬೇಕು, 8th, 9th, 10th ಎಲ್ಲ ಓದ್ಬೇಕಂತ ಹೇಳಿ. ಅವಶ್ಯಕತೆ ಇಲ್ಲ. 11th, 12th ದ ಸೆಲೆಕ್ಟೆಡ್ ಪೋರ್ಷನ್ ಅಷ್ಟ ಓದ್ಕೊಂಡ್ರೆ ಸಾಕೈತಿ. ಬಟ್ ಸ್ಟಿಲ್ ತೀರಾ ಎಕನಾಮಿ ಅಂತಂದ್ರ ಇಂಟ್ರೆಸ್ಟೇ ಇಲ್ಲ, ಇಷ್ಟನೇ ಇಲ್ಲ, ಅಥವಾ ನಂಗೆ ಅರ್ಥನ ಆಗುದಿಲ್ಲ, ಎಕನಾಮಿ ಅಂದ್ರ ಬೋರಿಂಗು ಅಂತವ್ರು ಏನ್ ಮಾಡ್ಬೇಕಂದ್ರ 9th, 10th ದನ್ನು ಓದ್ಕೊಡ್ರಿ. ಸೊ ಚಿಕ್ಕ ಚಿಕ್ಕ ಏನೇನ್ ಇರ್ತಾವಲ್ಲ ಅದ ಅರ್ಥ ಆಗ್ತದ, ಮತ್ತೆ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗ್ತದ. ಹಿಂಗಾಗಿ 9th, 10th ಓದ್ಬಹುದು. ಅದರ್ವೈಸ್ ಒಂದ್ ಲೆವೆಲ್ಗೆ ಓಕೆ ಐತಿ ಅನ್ನೋರು 11th, 12th ದೊಳಗಿಂದ ಸೆಲೆಕ್ಟೆಡ್ ಪೋರ್ಷನ್ ನ ಕವರ್ ಮಾಡ್ಕೊಳ್ರಿ. ಜೊತೆಗೆ ಮಂತ್ಲಿ ಕಂಪೈಲೇಷನ್, ಬಜೆಟ್, ಸರ್ವೆ ಅಂಡ್ ಮೃಣಾಲ್ ಸರ್ದು ನೋಟ್ಸ್ ಅರ ಓದ್ಕೊಳ್ರಿ. ಒಂದು ಇಲ್ಲ ಅಂತಂದ್ರ ನೀವು ಯಾವ್ದಾರ ಒಂದು ರೆಫರೆನ್ಸ್ ಪುಸ್ತಕನ ಓದ್ಬಹುದು.
ಕಡಿಮೆ ರಿಸೋರ್ಸಸ್ ನ ಓದ್ರಿ ಬಟ್ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ರಿ. ಯಾವಾಗ ಒಂದಷ್ಟು ಗೊಂದಲಗಳು ಇರ್ತಾವು, ಸರಿಯಾಗಿ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ಗೊತ್ತಿರಂಗಿಲ್ಲ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವ್ಯಾವು, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಮೈಂಡ್ ಹೆಂಗ್ ಆಗ್ತೈತೆ ಅಂದ್ರೆ ಯಾರ ಒಂದು ಟಾಪಿಕ್ ಹೇಳಿದ್ರು ಓ ಅದು ಇಂಪಾರ್ಟೆಂಟು, ಒಂದೇ ಕ್ವಶನ್ ಬಂದೈತಂದ್ರು ಓ ಅದು ಇಂಪಾರ್ಟೆಂಟು, ಈ ತರ ಆಗಿ ಬಹಳಷ್ಟು ರಿಸೋರ್ಸಸ್ ನ ನೀವು ಫಾಲೋ ಮಾಡ್ತೀರಿ. ಆ ತಪ್ಪನ್ನ ಮಾಡ್ಬೇಡ್ರಿ. ಕಡಿಮೆ ರಿಸೋರ್ಸಸ್ ನ ಫಾಲೋ ಮಾಡ್ರಿ ಬಟ್ ಮಲ್ಟಿಪಲ್ ಟೈಮ್ ರಿವಿಷನ್ ನ ಮಾಡ್ರಿ. ಇನ್ನೂವರೆಗೂ ಯಾರು ತಯಾರಿ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ರಿ. ಆಲ್ರೆಡಿ ಯಾರೆಲ್ಲ ಮಾಡಿದಿರಿ ರಿವಿಷನ್ ಕಡೆ ಫೋಕಸ್ ಕೊಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.